ಕಾಂಗ್ರೆಸ್ ತನ್ನ ಎರಡನೇ ಪಟ್ಟಿಯನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ ಅನೌನ್ಸ್ ಮಾಡಬಹುದು. ಕಾರಣ ದೆಹಲಿಯಲ್ಲಿ ಸಿಇಸಿ ಮೀಟಿಂಗ್ ನಡೀತಾ ಇದೆ. ಕಾಂಗ್ರೆಸ್ ಕಚೇರಿಯಲ್ಲಿ ದೆಹಲಿ ಮಟ್ಟದಲ್ಲಿ ನಡೀತಾ ಇರೋ ಈ ಮೀಟಿಂಗ್ನಲ್ಲಿ ಸುಮಾರು 11ರಿಂದ 12 ಅಭ್ಯರ್ಥಿಗಳ ಹೆಸರು ಸಿಂಗಲ್ ನೇಮ್ ಈಗಾಗಲೇ ಪಟ್ಟಿ ಆಗಿದೆ ಅಂತ ಕೇಳಿ ಬರ್ತಾ ಇದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಅನೌನ್ಸ್ ಆಗಬಹುದು. ಯಾವುದೇ ಕ್ಷಣದಲ್ಲಾದರೂ ಕೂಡ ಕಾಂಗ್ರೆಸ್ ತನ್ನ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಬಹುದಾಗಿದೆ. ಈಗಾಗಲೇ ಮೊದಲ ಹಂತದಲ್ಲಿ ಅವರು ರಾಜ್ಯದ 7 ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಿದ್ರು. ಇನ್ನುಳಿದಂತೆ 21 ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ದೆಹಲಿಯಲ್ಲಿ ಮೀಟಿಂಗ್ ನಡೀತಾ ಇದೆ. ಸಿಇಸಿ ಮೀಟಿಂಗ್ನಲ್ಲಿ ಪಟ್ಟಿಯನ್ನ ಅಂತಿಮಗೊಳಿಸಿಕೊಂಡು ಇಂದು ಸಂಜೆಯೊಳಗಾಗಿ ಪ್ರಕಟ ಮಾಡಬಹುದಾದಂತಹ ನಿರೀಕ್ಷೆ ಇದೆ. ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಬಹು ಚರ್ಚೆ ಆಗಿದೆ. ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಸಮಿತಿಯ ನಾಯಕರು ಭಾಗಿಯಾಗಿದ್ದಾರೆ. ಒಟ್ಟು 21 ಕ್ಷೇತ್ರಗಳ ಪಟ್ಟಿ ಇವತ್ತು ಫೈನಲ್ ಆಗಬೇಕಾಗಿದೆ. ಹಾಗಿದ್ರೆ ಯಾರ್ಯಾರನ್ನ ಇವಾಗ ಫಸ್ಟ್ ಲಿಸ್ಟ್ ಅಲ್ಲಿ ಅಂದ್ರೆ ಸೆಕೆಂಡ್ ಲಿಸ್ಟ್ ನಲ್ಲಿ ಸಿಂಗಲ್ ನೇಮ್ ಇರೋ ಹೆಸರುಗಳನ್ನ ಅನೌನ್ಸ್ ಮಾಡಬಹುದು ಅನ್ನುವಂತಹ ಸಾಧ್ಯತೆ ಪಟ್ಟಿ ಹೀಗಿದೆ. ಸೊ ಇಲ್ಲಿ ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಇವರನ್ನ ಅಖಾಡಕ್ಕೆ ಇಳಿಸೋಕೆ ಈಗ ಮುಂದಾಗ್ತಾ ಇದೆ ಕಾಂಗ್ರೆಸ್. ಸಿಂಗಲ್ ನೇಮ್ಸ್ ಇವೆಲ್ಲ. ಚಂದ್ರಪ್ಪ ಚಿತ್ರದುರ್ಗದಿಂದ ಟಿಕೆಟ್ ಅವ್ರಿಗೂ ಕೂಡ ಫೈನಲ್ ಅಂತಿದ್ದಾರೆ. ಇವ್ರಿಗೆ ಅಂತಿಮವಾದಂಥ ಮುದ್ರೆಯನ್ನು ಹೈಕಮಾಂಡ್ ಒತ್ತುತ್ತಾ ಅಂತ ನೋಡಬೇಕು. ಇನ್ನು ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಈಗಾಗಲೇ ಅಲ್ಲಿ BJPಯಿಂದ ಲೇಡಿ ಕ್ಯಾಂಡಿಡೇಟ್ ಇದ್ದಾರೆ. ಸೊ ಈಗ ಇಲ್ಲೂ ಕೂಡ ಕಾಂಗ್ರೆಸ್ಸಿಂದ ಲೇಡಿ ಕ್ಯಾಂಡಿಡೇಟೇ ಅಖಾಡಕ್ಕೆ ಇಳಿಯೋಂಗಿದೆ. ಸೊ ಟಗ್ ಆಫ್ ವಾರ್ ಚೆನ್ನಾಗಿರುತ್ತೆ. ಇನ್ನು ಕೊಪ್ಪಳಕ್ಕೆ ಹೋಗೋದಾದರೆ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಅಲ್ಲಿ ಮಣೆಯನ್ನು ಹಾಕಕ್ಕೆ ಮುಂದಾಗ್ತಾ ಇದ್ದಾರೆ ಕೊಪ್ಪಳದಲ್ಲಿ. ಸೊ ಕೊಪ್ಪಳದಲ್ಲಿ BJPಯು ಕೂಡ ಅಭ್ಯರ್ಥಿ ಬದಲಾವಣೆ ಆಗಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ? ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟನ್ನು ಕೊಡ್ತಾ ಇದ್ದಾರಂತೆ. ಇನ್ನು ಬೆಂಗಳೂರು ದಕ್ಷಿಣ ಸೌಮ್ಯಾ ರೆಡ್ಡಿ ಬಹಳ ಟಗ್ ಆಫ್ ವಾರ್ ನಡೀತಾ ಇದ್ದಂಥ ಹೆಸರು ಈಗ. ಕಾರಣ ರಾಮಲಿಂಗಾರೆಡ್ಡಿ ಅವರು ನಿಲ್ಲಬೇಕು, ಸೌಮ್ಯಾ ರೆಡ್ಡಿ ಅವರು ನಿಲ್ಲಬೇಕು, ಈ ಥರ ಚರ್ಚೆ ನಡೀತಾ ಇತ್ತು. ರಾಮಲಿಂಗಾರೆಡ್ಡಿ ಅವರು ನಾನು ನಿಲ್ಲಲ್ಲ ಅಂದರು. ಸೌಮ್ಯಾ ರೆಡ್ಡಿ ಅವರು ಕೂಡ ಆರಂಭದಲ್ಲಿ ಬೇಡ ಅಂದರು. ಕಾರಣ ಅವ್ರದ್ದೊಂದು ಕೇಸ್ ನಡೀತಾ ಇದೆ ಈಗಾಗಲೇ ಅಲ್ಲಿ ಕ್ಯಾಂಡಿಡೇಟ್ಗಳದ್ದು ಒಂದು ಓಟ್ಗಳಿಂದ ಅದು ಹಿಂದೆ ಮುಂದೆ ಆಗಿತ್ತಲ್ಲ, ಕೇಸ್ ಏನಾಗುತ್ತೆ ಅನ್ನೋದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿ. ಸೊ ಆದರೂ ಫೈನಲಿ ಒಪ್ಕೊಂಡಿದ್ದಾರಂತೆ. ಇನ್ನು ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ. ಸೊ ಅವರಿಗೆ ಒಂದು ಅವಕಾಶ ಅಂತಿದ್ದಾರೆ. ಬಟ್ ಅಲ್ಲಿ 2 ರೀತಿಯಲ್ಲಿದೆ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಕೂಡ ಹೆಸರು ಹೋಗ್ತಾ ಇದ್ದಿದ್ದು ಇವೆಲ್ಲವೂ ಕೂಡ ಇದೆ. ಸೊ ಹಾಗಾಗಿ ಈಗ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಗೊತ್ತಿಲ್ಲ. ಈಗ ಹೆಬ್ಬಾಳ್ಕರ್ ಅವರ ಮಗನಿಗೇ ಅವಕಾಶ ಸಿಗಬಹುದು ಅಂತಿದ್ದಾರೆ. ಕಲಬುರಗಿಯಲ್ಲಿ ರಾಧಾಕೃಷ್ಣ ಅವರ ಹೆಸರು ಇಲ್ಲಿ ಕೇಳಿ ಬರ್ತಾ ಇದೆ. ರಾಧಾಕೃಷ್ಣ ಅವರಿಗೆ ಅದು ಆ್ಯಕ್ಚುಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಂಥ ಕ್ಷೇತ್ರ. ಅಲ್ಲಿ ಜಾಧವ್ ಅವರು ಡಾಕ್ಟ್ರು ಅಲ್ಲಿ ಆ ಕ್ಷೇತ್ರವನ್ನು ಹಿಡಿದಿಟ್ಕೊಂಡ ನಂತರ ಈಗ ಅಭ್ಯರ್ಥಿಗಳು ಯಾರು ಅನ್ನುವಂಥ ಹುಡುಕಾಟದಲ್ಲಿದ್ದಾಗ ರಾಧಾಕೃಷ್ಣ ಅವ್ರನ್ನ ತಂದಿಟ್ಟಿದ್ದಾರೆ ಅಲ್ಲಿಗೆ. ಆಳಿಯ, ಎಸ್ ಎಕ್ಸಾಕ್ಟ್ಲಿ. ಇನ್ನು ದಕ್ಷಿಣ ಕನ್ನಡ ಪದ್ಮರಾಜ್ ಅವರ ಹೆಸರು ಅಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲಿ ಇನ್ನೊಂದು ರೀತಿಯಾಗಿ ಚರ್ಚೆ ನಡೀತಾ ಇತ್ತು. ಇಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಯಾರನ್ನಾದ್ರೂ ತಂದಿಟ್ಟರೆ ಚೆನ್ನಾಗಿರುತ್ತಾ, UT ಖಾದರ್ ಅವ್ರನ್ನೇ ತಂದಿಟ್ಟರೆ ಚೆನ್ನಾಗಿರುತ್ತಾ, ಈ ಥರ ಭಾಳ ಚೆನ್ನಾಗಿ ಚರ್ಚೆ ನಡೀತಾ ಇತ್ತು ಕಾಂಗ್ರೆಸ್ನಲ್ಲಿ. ಫೈನಲಿ ಅಲ್ಲಿ ಪದ್ಮರಾಜ್ ಅವರ ಹೆಸರು ಈಗ ಫೈನಲ್ ಆಗಿ ಓಡ್ತಾ ಇದೆ. ಹೆಸರು ಒಂದು ಹೆಸರು ಮಾತ್ರ ಇದೆ ಅಂತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯ, ಇದು ಸಿಂಗಲ್ ನೇಮ್ ಇದ್ದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ವ್ಯತಿರಿಕ್ತವಾದಂತಹ ವಿರೋಧಗಳು ಕಾಣಿಸ್ತಾ ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಸಾಮಾನ್ಯವಾಗಿ. ಸೊ ಅಲ್ಲಿ ರಕ್ಷಾ ರಾಮಯ್ಯ ಅವರ ಹೆಸರು ಫೈನಲ್ ಆಗ್ತಾ ಇದೆ ಅಂತೆ. ಇನ್ನು ಬೆಂಗಳೂರು ಕೇಂದ್ರ ಮನ್ಸೂರ್ ಖಾನ್, ಇದು ಮಾತ್ರ ಬಹಳ ಚರ್ಚೆ ಆಗ್ತಾ ಇತ್ತು. ಯಾಕಂದರೆ ಇಲ್ಲಿ ಜಮೀರ್ ಅವರು ನಿಂತ್ಕೊಳ್ಬೇಕು ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ರು. ಇನ್ನೊಂದು ಕಡೆಗೆ ಹ್ಯಾರಿಸ್ ಅವರ ಪುತ್ರ ನಲ್ಪಾಡ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ರು. ಆಮೇಲೆ ಈಗ ಮನ್ಸೂರ್ ಖಾನ್ ಅವರಿಗೆ ಅಲ್ಲಿ ಹೆಸರು ಕೇಳಿ ಬರ್ತಾ ಇದೆ ಬೆಂಗಳೂರು ಕೇಂದ್ರದಲ್ಲಿ. ಕಾರಣ ಮುಸ್ಲಿಂ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇರುವಂತಹ ಕ್ಷೇತ್ರ ಅದು. ಚಾಮರಾಜನಗರ ಸುನೀಲ್ ಬೋಸ್, ಅಲ್ಲಿ ತಂದೆಯವರು ನನಗೆ ಬೇಡ, ಅವರಿಗೆ ನಿಲ್ಲಬೇಕು ಅಂತ ಫಸ್ಟು ಒತ್ತಾಯ ಮಾಡ್ತಾಯಿದ್ರು. ಬಟ್ ಅವರು ಒಲ್ಲೆ ಅಂತಂದ ನಂತರ ಅದನ್ನು ಸುನೀಲ್ ಬೋಸ್ ಅವರಿಗೆ ಬಂದಿದೆ. ಇನ್ನು ಅದಾದ ನಂತರ ಮೈಸೂರು ಮಾತ್ರ ಲಕ್ಷ್ಮಣ್ ಅವರ ವಿಚಾರ. ಅಳೆದು ತೂಗಿ ಹಾಗೂ ಹೀಗೂ ಮಾಡಿ ಮೈಸೂರಿಗೆ ಲಕ್ಷ್ಮಣ್ ಅವರು ತಂದರು. ಕಾರಣ ಯತೀಂದ್ರ ಅವ್ರನ್ನಲ್ಲಿ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ನ ಬಹುತೇಕ ಮುಖಂಡರು ಹೇಳ್ತಾ ಇದ್ರು. ಬಟ್ ಸಿದ್ದರಾಮಯ್ಯನವರು ಅದಕ್ಕೆ ಬಿಲ್ಕುಲ್ ಒಪ್ಪಲಿಲ್ವಂತೆ. BJP JDS ಮೈತ್ರಿ ಇರೋದ್ರಿಂದ ಈಗ ಸದ್ಯಕ್ಕೆ ಬೇಡ ಅಂತ ಅಂದ್ರಂತೆ. ಇನ್ನು ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಫೈನಲಿ ಇವತ್ತು
ಟಿಕೆಟ್ ಅನೌನ್ಸ್ ಆಗುವಂಥ ಸಾಧ್ಯತೆ 100% ಇರುತ್ತೆ, ಇವತ್ತು ಮಾಡೇ ಮಾಡ್ತಾರೆ. ಬಟ್ ಏನು ಅಳೆದು ತೂಗ್ತಾ ಇದ್ದಾರೆ? ಸಿಂಗಲ್ ನೇಮ್ ಒಂದು ಕಡೆಗಿದೆ, ಎರಡು ಕಡೆಗಿರುವಂಥದ್ದಿದೆ. ಮಂತ್ರಿಗಳ ಎಷ್ಟು ಮಕ್ಕಳಿಗೆ ಟಿಕೆಟ್ ಸಿಗುತ್ತೆ, ಎಷ್ಟು ಮಂತ್ರಿಗಳು ಕಂಟೆಸ್ಟ್ ಮಾಡ್ತಾರೆ, ಇದು ಭಾಳ ಕ್ಯೂರಿಯಾಸಿಟಿ ಇದೆ. ಅರುಣ್, ಈಗಾಗಲೇ 21 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಬೇಕಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಚರ್ಚೆಗಳು ಕೂಡ ಈಗ ಶುರುವಾಗಿರುವಂಥದ್ದು. ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಈಗಾಗಲೇ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂಥ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 21 ಕ್ಷೇತ್ರಗಳಿಗೆ ಈಗಾಗಲೇ 13 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಅನ್ನ ರಾಜ್ಯದ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಿಕೊಂಡು ಇಲ್ಲಿ ಪ್ರಸ್ತಾಪಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಬಾಕಿ 8 ಕ್ಷೇತ್ರಗಳಿಗೆ 2 ಹೆಸರುಗಳನ್ನ ಅಥವಾ 3 ಹೆಸರುಗಳನ್ನ ಕೆಲವು ಕ್ಷೇತ್ರಗಳಲ್ಲಿ ಪ್ರಸ್ತಾಪಿಸುವಂತ ಕೆಲಸವನ್ನ ಮಾಡಲಾಗಿದೆ. ಸಿಂಗಲ್ ನೇಮ್ಗಳಿರುವಂತ ಕಾನ್ಸ್ಟಿಟ್ಯೂನ್ಸಿಗಳೇನಿದಾವೆ ಅವುಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಲ್ಲ. ಇಲ್ಲಿ 2 ಅಥವಾ 3 ಹೆಸರುಗಳಿರುವಂತ ಕ್ಷೇತ್ರಗಳೇನು ಬಂದಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗುವಂತದ್ದನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಇನ್ನು ಮುಖ್ಯವಾಗಿ ಕೆಲವು ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗಂಭೀರವಾದಂತಹ ಚರ್ಚೆ ಆಗುತ್ತೆ. ಅದು ಚಾಮರಾಜನಗರ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು ಅಥವಾ ಬೆಂಗಳೂರು ದಕ್ಷಿಣ ಆಗಿರ್ಬೋದು. ಇಲ್ಲಿ ಈ ಕ್ಷೇತ್ರಗಳಲ್ಲಿ ಸಚಿವರ ಮಕ್ಕಳು ಸ್ಪರ್ಧೆ ಮಾಡೋದ್ರಿಂದ ಕಾಂಗ್ರೆಸ್ಗೆ ಎಷ್ಟು ಲಾಭ ಆಗುತ್ತೆ ಅಥವಾ ವಿನ್ನಿಂಗ್ ಕೆಪಾಸಿಟಿ ಎಷ್ಟಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳನ್ನ ಮಾಡಿ ಅದಾದ ಬಳಿಕ ಟಿಕೆಟ್ ಅನ್ನ ಅಂತಿಮಗೊಳಿಸುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಪಟ್ಟಿ ನಾಳೆ ಬಿಡುಗಡೆ ಆಗುವಂತ ಸಾಧ್ಯತೆ ಕೂಡ ಇದೆ. ಅರುಣ್.